ಕರಿಬೇವು ಈಗ ಬೆಳಿತೀನಿ, ಸೊ ಹೆಂಗ್ ಲಾಭ ಮಾಡ್ಬೋದು ನಾನು, ಸೊ ಇದಕ್ಕೆ ಎಷ್ಟು ಖರ್ಚು ಬರುತ್ತೆ ಅಂತ? ಇದೇನಪ್ಪ ಅಂತಂದ್ರೆ ಈಗ ಉದಾಹರಣೆ ಸೀಸನ್ ವೈಸ್ ಅಂತ ಬಂದಾಗ 3 ತಿಂಗಳು ಅಂದ್ರೆ ವರ್ಷಕ್ಕೆ 4 ಕಟಾವು ಮೇಡಮ್. ನಾನು 4 ಕಟಾವನ್ನ ಎಕ್ಸ್ಪೆಕ್ಟ್ ಮಾಡಲ್ಲ. ಓಪನ್ ಏರಿಯಾದಲ್ಲಿ ಬೆಳೆಯೋರು ಗ್ಯಾರಂಟಿ 4 ಕಟಾವ್ ಬರುತ್ತೆ. ನಾನು ಬರೀ 3 ಕಟಾವ್ ಮಾತ್ರ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. 3 ಕಟಾವಲ್ಲಿ ಪಕ್ಕ 2 ಕಟಾವ್ ನನಗೆ ಸೀಸನ್ ಕರೆಕ್ಟಾಗಿ ಸಿಗುತ್ತೆ. ಒಂದು ಆವರೇಜ್ 40 ಕ್ವಿಂಟಲ್ ಅಂತ ಅನ್ಕೊಂಡ್ರು ಕೂಡ ನೀವು ನಿಮ್ದೇ ರೇಟ್ ಫಿಕ್ಸ್ ಮಾಡ್ತೀರಾ ಅಂತ? 40 ಬೇಡ ಮೇಡಮ್, 30. ಓಕೆ, 30 ಕ್ವಿಂಟಲ್ ನಿಮ್ದೇ ರೇಟ್ ಫಿಕ್ಸ್ ಅಂತಂದ್ರು ಎಷ್ಟು ಬರ್ಬೋದು ಸರ್? ಮೇಡಮ್ ಮಿನಿಮಮ್ ಅಂದ್ರೆ ಇಷ್ಟಕ್ಕಿಂತ ಕಮ್ಮಿ ನನ್ನ ಮನಸ್ಸು ಒಪ್ಪಲ್ಲ ಅಂದ್ರೆ ನಾನು ಮಿನಿಮಮ್ 20 ರೂಪಾಯಿ ಮಾರ್ತೀನಿ ಮೇಡಮ್. ಅಂದ್ರೆ 20 ರೂಪಾಯಿ ಅಂತ ಮಾರಿದಾಗ ಈಗ ಮಿನಿಮಮ್ ನಾನು 30 ಕ್ವಿಂಟಲ್ ಹೇಳಿದ್ದೀನಿ, 20 ರೂಪಾಯಿ ಲೆಕ್ಕ ಹಾಕಿದ್ರೆ 60,000 ಬರುತ್ತೆ. ಟೋಟಲ್ ಆಗಿ ಲೆಕ್ಕ ಹಾಕಿದಾಗ ಅಂದ್ರೆ 3 ಕಟಾವ್ ಲೆಕ್ಕ ಹಾಕಿದಾಗ ನೀವು ಒಂದು ಮಲ್ಚಿಂಗ್ ಅಂತಂದ್ರೆ ಹೌದು ಪೂರ್ತಿ ಲೆಕ್ಕ ಹಾಕಿದಾಗ 6,18,00,000 1,80,000 ಆಗುತ್ತೆ. 60 ತೆಗೆದು ಹಾಕಿದ್ರೆ ಇನ್ ಮಿನಿಮಮ್ ಏನಿಲ್ಲ ಅಂದ್ರೆ 1,20,000 ಮಿನಿಮಮ್. ಅಷ್ಟು ತೋರ್ಸೋದಕ್ಕೆ ಎಷ್ಟು ಕಾಲ್ ಬರ್ತಾವೋ ಗೊತ್ತಿಲ್ಲ ನಿಮ್ಮ ವಿಡಿಯೋಗಳು ನೋಡಿ, ಅದನ್ನೇ ತಡ್ಕೊಳಕ್ ಆಗಲ್ಲ ನಮ್ಮ ಕೈಲಿ. ಆದ್ರೂ ಏನ್ ಹೇಳ್ತೀನಿ ಅಂದ್ರೆ ನಾವು ಅದೇ ಜಾಗದಲ್ಲಿ ಇದ್ರಿಂದ ಅವ್ರ ಕಷ್ಟಗಳು ಅರ್ಥ ಆಗ್ತವೆ ಅನ್ನೋ ಒಂದು ಕಾರಣಕ್ಕೆ ಎಷ್ಟೇ ಆಗ್ಲಿ ಧೈರ್ಯವಾಗಿ ನಾನು ಧೈರ್ಯವಾಗಿ ಮಾಡಿದ್ದೀನಿ, ನಾನಿರಲ್ಲ ಅನುಭವಿಸಿದ್ದೀನಿ, ಅದನ್ನ ಹೇಳಕ್ಕೇನು. ನಾನು ಇವತ್ತು ಚಾಲೆಂಜ್ ಮಾಡಿ ಹೇಳೋದು ಅಷ್ಟೇ ಮೇಡಮ್, ನೀವು ಮಾಡಿ ಧೈರ್ಯವಾಗಿ ಮಾಡಿ, ನಾನಿದ್ದೀನಿ. ಬಾಸ್ ವಾಲಾ, ಬಿ ದ ಬಾಸ್.